ಇನ್ನು ಬಿಜೆಪಿ ಶಾಸಕರ ವಿರುದ್ಧವೇ ಕಾರ್ಯಕರ್ತರಿಂದಲೇ ಆರೋಪವೊಂದು ಕೇಳಿ ಬರ್ತಾ ಇದ್ದು, ಶಾಸಕರು ಮಾಡೋದೆಲ್ಲ ಕೇವಲ ಪರ್ಸೆಂಟೇಜ್ಗಾಗಿ ಅನ್ನುವಂತಹ ಪೋಸ್ಟ್ ಒಂದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದು ಯಾರೋ ವಿರೋಧಿಗಳು ಅಥವಾ ಸೋತಿರುವಂತಹ ವ್ಯಕ್ತಿಯೋ ಮಾಡ್ತಾ ಇರುವಂತಹ ಆರೋಪ ಅಲ್ಲ. ಸ್ವತಃ ಬಿಜೆಪಿಯ ಶಾಸಕರ ಬಗ್ಗೆ ಬಿಜೆಪಿಯ ಕಾರ್ಯಕರ್ತರೇ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಶಾಸಕರು ಮಾಡೋದೆಲ್ಲ ಬರೀ ಪರ್ಸೆಂಟೇಜ್ಗಾಗಿ ಎನ್ನುವಂಥ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ತೀವ್ರತರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಪಕ್ಷೀಯ ಶಾಸಕರ ವಿರುದ್ಧವೇ ಪರ್ಸೆಂಟೇಜ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಕನಕಗಿರಿ ಕ್ಷೇತ್ರದ ಶಾಸಕ ಬಸವರಾಜ್ ದಡೇಸೂಗೂರ್ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದ್ದು, ಪಂಚಮಸಾಲಿ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಶಾಸಕರ ನಡೆಯ ಬಗ್ಗೆ ತೀವ್ರತರವಾಗಿ ಚರ್ಚೆ ಮಾಡಲಾಗ್ತಾ ಇದೆ. ಯಾವ ರೀತಿಯಾದಂತಹ ಪರ್ಸೆಂಟೇಜ್ ಪಡಿತಾರೆ ಶಾಸಕರು ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೋ, ಕಾಮಗಾರಿಗೆ 70%, 20% ಹಾಗೂ 10% ಕಮಿಷನ್ ಅನ್ನು ಪಡೆದುಕೊಳ್ತಾರೆ. ಕಮಿಷನ್ ಕೊಡೋರಿಗೆ ಮಾತ್ರ ಕಾಮಗಾರಿ ಗುತ್ತಿಗೆ ಅಂತ ಹೇಳಿ ಆರೋಪಿಸ್ತಾ ಇದ್ದಾರೆ. ದುಡ್ಡಿನ ಮುಂದೆ ಬಿಜೆಪಿ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅಂತ ಹೇಳಿಯೂ ಕೂಡ ಆಕ್ರೋಶವನ್ನು ಹೊರಹಾಕೊಂಡಿದ್ದಾರೆ ವಾಟ್ಸ್ಆಪ್ ಗ್ರೂಪ್ನಲ್ಲಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಶಿವಕುಮಾರ್, ಸ್ವತಃ ಬಿಜೆಪಿ ಶಾಸಕರ ವಿರುದ್ಧ ಬಿಜೆಪಿ ಕಾರ್ಯಕರ್ತರೇ ಮಾತನಾಡ್ತಾ ಇದ್ದಾರೆ, ಗ್ರೂಪ್ಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಏನು ವಿಚಾರ ಇದು ಶಿವಕುಮಾರ್? ತಾಲೂಕಿನ ಕನಕಗಿರಿಯ ಶಾಸಕರಾದಂತಹ ಬಸವರಾಜ್ ದಡೇಸೂಗೂರ್ ಬಗ್ಗೆ ಈಗ ಸ್ವಪಕ್ಷೀಯ ಕಾರ್ಯಕರ್ತರೇ ಒಂದು ಕಮಿಷನ್ ಮತ್ತು ಪರ್ಸೆಂಟೇಜ್ ಆರೋಪ ಮಾಡಿದ್ದಾರೆ. ಒಂದು ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಆರಂಭವಾದ್ರೂ ಕೂಡ ಅಲ್ಲಿ ಶಾಸಕರಿಗೆ ಪರ್ಸೆಂಟೇಜ್ ಕೊಡಬೇಕು, ಇಂತಿಷ್ಟಂತ ಪರ್ಸೆಂಟೇಜ್ ನೀಡಿದ್ರೆ ಮಾತ್ರ ಇಲ್ಲಿ ಕೆಲಸ ಆಗತ್ತೆ ಅಂತ ಹೇಳಿ ಸ್ವಪಕ್ಷೀಯ ಕಾರ್ಯಕರ್ತರೇ ಒಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ನಿನ್ನೆ ಶಾಸಕರಾದಂತಹ ಬಸವರಾಜ್ ದಡೇಸೂಗೂರ್ ಅವರು ಇಳಿಗನೂರು ಗ್ರಾಮದಲ್ಲಿ ಒಂದು ಸವಳು ಜವಳು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡಿದ್ರು. ಆ ಭೂಮಿ ಪೂಜೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಗ್ರಾಮಸ್ಥರನ್ನು ಯಾರನ್ನೂ ಕರೆದಿದ್ದಲ್ಲ, ಕೇವಲ ಅಲ್ಲಿ ಕಾಂಟ್ರಾಕ್ಟ್ಗಳು ಗುತ್ತಿಗೆದಾರರು ಇದ್ರು. ಹೀಗಾಗಿ ಅಲ್ಲಿರ್ತಕ್ಕಂಥ ಕೆಲವು ಜನ ಪಂಚಮಸಾಲಿ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಈ ಶಾಸಕರು ಮಾಡೋದಿಲ್ಲ ದುಡ್ಡಿಗೋಸ್ಕರ ಯಾವುದೇ ಒಂದು ಕೆಲಸ ನೀಡಿದ್ರು ಕೂಡ 70% ಶಾಸಕರಿಗೆ, 20% ಕಾಮಗಾರಿ, 10% ಕಾಂಟ್ರಾಕ್ಟರ್ಗಳಿಗೆ ನೀಡಬೇಕು, ಅಂದಾಗ ಮಾತ್ರ ಇಲ್ಲಿ ಕೆಲಸ ಆಗತ್ತೆ ಅಂತ ಹೇಳಿ ನೇರವಾಗಿ ಬಿಜೆಪಿ ಕಾರ್ಯಕರ್ತರೇ ಶಾಸಕರಾದಂತಹ ಬಸವರಾಜ್ ದಡೇಸೂಗೂರ್ ವಿರುದ್ಧ ಈಗ ಒಂದು ಪರ್ಸೆಂಟೇಜ್ ಆರೋಪ ಮಾಡಿದ್ದಾರೆ. ಕೇವಲ ಒಂದು ಈ ಭೂಮಿ ಪೂಜೆ ಅಲ್ಲ, ಪ್ರತಿಯೊಂದಕ್ಕೂ ಇಲ್ಲಿ ಪರ್ಸೆಂಟೇಜ್ ಕೊಡ್ಬೇಕಂತ ಹೇಳಿ ಆರೋಪ ಮಾಡಿದ್ದಾರೆ. ಆನಂದ್, ಧನ್ಯವಾದ ಶಿವಕುಮಾರ್ ಮಾಹಿತಿಗಾಗಿ.